ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ಒಂದು ಕಮೆಂಟನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಆ ಕಮೆಂಟಲ್ಲಿ ಅವ್ರು ಕೇಳಿರೋಂಥ ಪ್ರಶ್ನೆ, ಉಲ್ಫ್ ಮ್ಯಾಜಿಕ್ ಬಿಗೆನ್ ಈ ಒಂದು ಸ್ವಿಚ್ ವರ್ಡ್ ಏನಿದೆ, ಸೊ ಎಲ್ಲ ಒಂದು ವಿಷಸ್ಗೂ ನಾವು ಚಾಂಟಿಂಗನ್ನು ಮಾಡ್ತೀವಿ, ಒಂದು ಪ್ರೇಯರ್ ಥರ ನಾವು ಮಾಡ್ತೀವಿ. ಸೊ ಅವರ ಬಿಸ್ನೆಸ್ಸನ್ನು ಹೇಗೆ ಅವರು ಇಂಪ್ರೂವ್ ಮಾಡ್ಬೋದು ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಕಮೆಂಟನ್ನು ಚೂಸ್ ಮಾಡಿದ್ದೀನಿ. ಈಗ ಯಾವುದೇ ಒಂದು ಪ್ರಯತ್ನ ನೀವು ಪಡ್ತಾ ಇದ್ದರೂ ನಿಷ್ಠೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ, ಮತ್ತು ನಿಮಗೆ ಅಂತ ಒಂದು ವ್ಯಾಲ್ಯೂವನ್ನು ಆ್ಯಡ್ ಮಾಡಿಕೊಂಡು ಮಾಡಿ, ಆಗ ಖಂಡಿತ ಸಕ್ಸಸ್ ಆಗ್ತೀರಾ. ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಬ್ಬ ವ್ಯಕ್ತಿ ಇರ್ತಾರೆ, ಅವ್ರಿಗೆ ಕಣ್ಣು ಕಾಣಿಸ್ತಾ ಇರಲ್ಲ. ಸೊ ಅವರು ಭಿಕ್ಷೆಯನ್ನು ಬೇಡ್ತಾ ಇರ್ತಾರೆ. ಅವರು ಒಂದು ಬೋರ್ಡನ್ನು ಇಟ್ಕೊಂಡು ಭಿಕ್ಷೆಯನ್ನು ಬೇಡ್ತಾ ಇರ್ತಾರೆ. ಆ ಬೋರ್ಡಲ್ಲಿ ಏನು ಬರೆದಿರುತ್ತೆ ಅಂತಂದರೆ, ಐ ಆಮ್ ಬ್ಲೈಂಡ್, ಪ್ಲೀಸ್ ಹೆಲ್ಪ್ ಮೀ ಅಂತ ಬರೆದಿರುತ್ತೆ. ಸೊ ಆ ಬೋರ್ಡನ್ನು ಇಟ್ಕೊಂಡು ಅವರು ಭಿಕ್ಷೆ ಬೇಡ್ತಾ ಇರ್ತಾರೆ. ಯಾರೂ ಅವ್ರ ಕಡೆ ನೋಡೋದೇ ಇಲ್ಲ. ಸೊ ನೋಡಿದ್ರೂ ಇಗ್ನೋರ್ ಮಾಡ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವರು ಹೋಗ್ತಾ ಇರ್ತಾರೆ. ತುಂಬ ಒಂದು ಬ್ಯುಸಿಯಾದಂಥ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಅವರು ಈ ಒಂದು ಬೋರ್ಡನ್ನು ಇಟ್ಕೊಂಡಿರ್ತಾರೆ. ಸೊ ಅವ್ರ ಕಡೆ ಯಾರ ಗಮನವೂ ಹೋಗಲ್ಲ, ನೋಡಿದ್ರೂ ಇಗ್ನೋರ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಇದನ್ನು ಒಬ್ಬ ವ್ಯಕ್ತಿ ಅಬ್ಸರ್ವ್ ಮಾಡ್ತಾರೆ. ಪಾಪ ಆ ವ್ಯಕ್ತಿ ಕಣ್ಣು ಕಾಣಿಸಲ್ಲ, ಭಿಕ್ಷೆ ಬೇಡ್ತಾ ಇದ್ದಾರೆ, ಯಾರೂ ಅವ್ರ ಕಡೆ ನೋಡ್ತಾ ಇಲ್ವಲ್ಲ ಅಂತ ಇವ್ರಿಗೆ ಫೀಲ್ ಆಗುತ್ತೆ. ಸೊ ಆ ವ್ಯಕ್ತಿ ಏನು ಮಾಡ್ತಾರೆ, ಆ ಭಿಕ್ಷೆಗೆ ಬೇಡ್ತಾ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಕೇಳ್ತಾರೆ, ನಾನು ನಿಮ್ಮ ಒಂದು ಬೋರ್ಡಲ್ಲಿ ಒಂದು ಸಣ್ಣ ಚೇಂಜಸನ್ನು ಮಾಡ್ತೀನಿ, ನನಗೆ ಪರ್ಮಿಷನ್ ಕೊಡ್ತೀರಾ ಅಂತ ಕೇಳ್ತಾರೆ. ಹಾಂ, ಖಂಡಿತ ಮಾಡಿ ಅಂತ ಅವರು ಹೇಳ್ತಾರೆ. ಆಗ ಈ ವ್ಯಕ್ತಿ ಅದನ್ನು ಅಳಿಸ್ಬಿಟ್ಟು ಬೇರೆ ಪದಗಳನ್ನು ಬರೀತಾರೆ. ಆ ವ್ಯಕ್ತಿ ಏನು ಮಾಡ್ತಾರೆ, ಆ ಬೋರ್ಡಲ್ಲಿ ಅವರೇನು ಬರೆದಿದ್ರು ಪ್ಲೀಸ್ ಹೆಲ್ಪ್ ಮೀ ಅಂತ, ಸೊ ಅದನ್ನು ಅಳಿಸ್ಬಿಡ್ತಾರೆ. ಅಳಿಸ್ಬಿಟ್ಟು ಇವರ ಒಂದು ವರ್ಡ್ಸನ್ನು ಬರೀತಾರೆ. ಸೊ ಆ ಬೋರ್ಡಲ್ಲಿ ಇದ್ದಂಥ ಆ ಪದಗಳನ್ನು ಇವರು ಅಳಿಸ್ಬಿಟ್ಟು ಬೇರೆ ಬರೆದಾಗ ಏನಾಗುತ್ತೆ, ಇವರು ಅವ್ರ ಜೊತೆನೇ ಅಲ್ಲೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲೇ ತುಂಬ ಜನ ಸೇರಿಬಿಡ್ತಾರೆ ಮತ್ತು ಅವ್ರಿಗೆ ತುಂಬ ಹಣ ಕಲೆಕ್ಟ್ ಆಗಿರುತ್ತೆ. ಆಗ ಈ ಬ್ಲೈಂಡ್ ವ್ಯಕ್ತಿಗೆ ತುಂಬ ಆಶ್ಚರ್ಯ ಅನಿಸುತ್ತೆ. ಆ ವ್ಯಕ್ತಿ ಅಲ್ಲೇ ಇರ್ತಾರೆ. ಅವರನ್ನು ಕರೆದುಬಿಟ್ಟು, ನನಗೆ ತುಂಬ ಆಶ್ಚರ್ಯ ಆಗ್ತಾಯಿದೆ, ಇಷ್ಟು ದಿನ ಇಲ್ಲದೆ ಇವತ್ತು ನನಗಿಷ್ಟೊಂದು ಭಿಕ್ಷೆ ಸಿಕ್ಕಿದೆ, ಅಂಥದ್ದೇನು ಬರೆದಿದ್ದೀರಾ ನನ್ನ ಬೋರ್ಡಲ್ಲಿ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ಅವ್ರೇನು ಬರೆದಿದ್ರು ಅದನ್ನು ಓದಿ ಹೇಳ್ತಾರೆ. ಟುಡೇ ಈಸ್ ಎ ಗುಡ್ ಡೇ ಬಟ್ ಐ ಕಾಂಟ್ ಸಿ ಇಟ್ ಅಂತ ಬರೆದಿರ್ತಾರೆ. ಅಂದರೆ ಇವತ್ತು ತುಂಬ ಒಳ್ಳೆಯ ದಿನ, ಬಟ್ ಅದನ್ನು ನೋಡೋ ಭಾಗ್ಯ ನನಗಿಲ್ಲ ಅಂತ. ಆಗ ಎಲ್ಲರೂ ಒಂದು ರೀತಿ ಒಂದು ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ಆ ಒಂದು ಪದಗಳು ಅವ್ರು ಏನು ಬಳಸಿದ್ದಾರೆ, ಸೊ ಅದಕ್ಕೆ ಒಂದು ವ್ಯಾಲ್ಯೂವನ್ನು ಆ್ಯಡ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಏನು ಬರೆದಿದ್ರು, ಐ ಆಮ್ ಬ್ಲೈಂಡ್, ಪ್ಲೀಸ್ ಹೆಲ್ಪ್ ಮೀ ಅಂತ. ಸೊ ಆ ಪದಕ್ಕೂ ಈ ಒಂದು ಪದಗಳಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅಂಥ ಒಂದು ವ್ಯಾಲ್ಯೂವನ್ನು ನಾವು ನಮ್ಮ ಜೀವನದಲ್ಲಿ ಆ್ಯಡ್ ಮಾಡಬೇಕು. ಸೊ ಒಂದು ಸಣ್ಣ ಒಂದು ಡಿಫ್ರೆನ್ಸಿಂದ ಎಷ್ಟೆಲ್ಲ ನಾವು ಬದಲಾಯಿಸ್ಬೋದು. ಸೊ ನಿಮ್ಮ ಒಂದು ವ್ಯಾಪಾರ ಕೂಡ ಚೆನ್ನಾಗಾಗುತ್ತೆ. ಸೊ ನಿಮ್ಮ ಬಗ್ಗೆ ನೀವು ಒಂದು ವ್ಯಾಲ್ಯೂವನ್ನು ಆ್ಯಡ್ ಮಾಡಿಕೊಂಡು ಈ ಒಂದು ಉಲ್ಫ್ ಮ್ಯಾಜಿಕ್ ಬಿಗೆನ್ ನಾವು ಅದನ್ನ ಚಾಂಟಿಂಗ್ ಮಾಡಿ ಹೇಗೆ ಬೇಕಾದರೂ ನೀವು ಪ್ರೇಯರ್ ಮಾಡ್ಬೋದು. ಸೊ ನಿಮ್ಮ ಇಂಟೆನ್ಷನ್ ಏನಿದೆ ಅದನ್ನು ಯೂನಿವರ್ಸ್ ನೋಡುತ್ತೆ ಹೊರತು, ಸೊ ಹೇಗೆ ಮಾಡಿದ್ರು ನಿಷ್ಠೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ, ಖಂಡಿತ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.